ಚಿಕ್ಕಬಳ್ಳಾಪುರ ಎಲ್ಲ ಹಾಲು ಉತ್ಪಾದಕ ಬಂಧುಗಳಿಗೆ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಉಡುಗೊರೆಯಾಗಿ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ 1/1/2025ರಿಂದ 3 ತಿಂಗಳ ಅವಧಿಗೆ ₹1 ಹೆಚ್ಚಿಗೆ ಮಾಡಿ ನೇರವಾಗಿ ಹಾಲು ಉತ್ಪಾದಕರಿಗೆ ಪಾವತಿ ಮಾಡಲಿಕ್ಕೆ ಕ್ರಮ ಆಗಿರ್ತಕ್ಕಂಥದ್ದು. ಇವತ್ತು ಒಕ್ಕೂಟದ ಆರ್ಥಿಕ ಪರಿಸ್ಥಿತಿನ ಗಮನದಲ್ಲಿರಿಸ್ಕೊಂಡು, ಜೊತೆಗೆ ಇವತ್ತು ಬೇಸಿಗೆ ಬರ್ತಾ ಇರೋದ್ರಿಂದ ರೈತರಿಗೆ ಮೇವಿನ ಅಭಾವ ಆಗುತ್ತೆ, ರಾಸುಗಳಿಗೆ ನೀರಿನ ಅಭಾವ ಕೂಡ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ಹಾಲು ಉತ್ಪಾದನೆ ಕೂಡ ರಾಸುಗಳಲ್ಲಿ ಕಡಿಮೆ ಆಗೋದನ್ನು ಗಮನದಲ್ಲಿರಿಸಿ ರೈತರಿಗೆ ಪ್ರೋತ್ಸಾಹ ಮಾಡಬೇಕು. ಜೊತೆಗೆ ಒಕ್ಕೂಟದಲ್ಲಿ ಲಾಭ ಬಂದಿದ್ದನ್ನು ರೈತರಿಗೆ ನೇರವಾಗಿ ಪಾವತಿ ಆಗಬೇಕು ಅಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ರವರು ಕೂಡ ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ನಮ್ಮ ಆಡಳಿತಾಧಿಕಾರಿಗಳಾದಂಥ ಅಶ್ವಿನ್ ಸರ್ ಅವರು ಕೂಡ ಡಿಸ್ಕಸ್ ಮಾಡಿ, ಸೊ ಏನು ನಮ್ಮಲ್ಲಿ ಲಾಭಾಂಶ ಬರ್ತದೋ ಅದು ನೇರವಾಗಿ ಹಾಲು ಉತ್ಪಾದಕರಿಗೆ ಹೋಗಬೇಕು. ಜೊತೆಗೆ ನಮಗೆ ಹಾಲು ಉತ್ಪಾದನೆ ಕೂಡ ಕಡಿಮೆ ಆಗಬಾರ್ದು, ಹಾಲು ಗುಣಮಟ್ಟ ಕಡಿಮೆ ಆಗಬಾರ್ದು. ಆ ಒಂದು ಉದ್ದೇಶ ಇಟ್ಕೊಂಡು ನೇರವಾಗಿ ₹1 ದರ ಇಡೀ ರಾಜ್ಯದಲ್ಲೇ ಪ್ರಥಮವಾಗಿ ನಾವೇನೇ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತೇನು ನಾವು ಕೋಲಾರ ಹಾಲು ಒಕ್ಕೂಟದಿಂದ ಬೇರ್ಪಟ್ಟು 1 ವರ್ಷ 2 ತಿಂಗಳಾಗ್ತಾ ಬಂತು. ಆ್ಯಕ್ಚುಲಿ ನಮ್ಮ ವಹಿವಾಟು ಶುರು ಮಾಡಿ ಕೇವಲ ಇನ್ನೂ 1 ವರ್ಷ ಆಯಿತು. ಸೊ 1 ವರ್ಷದಲ್ಲಿ ನಾವು ಹೋದ ವರ್ಷ ಕೂಡ ಬೇಸಿಗೆನಲ್ಲಿ ರೈತರಿಗೆ ಪ್ರೋತ್ಸಾಹ ಮಾಡಬೇಕು, ಅವ್ರಿಗೆ ಹೈನೋದ್ಯಮದಲ್ಲಿ ಉಳ್ಕೋಬೇಕು ಅಂತ ₹1 ದರ 2 ತಿಂಗಳ ಕಾಲ ಕೊಟ್ಟಿದ್ವಿ. ಈ ಸಾರಿ ಇನ್ನೂ ಹೆಚ್ಚಿಗೆ ಕೊಡಬೇಕು, ನಮ್ಮ ಒಂದು ರೈತರಿಗೆ ಅನುಕೂಲ ಆಗಬೇಕು ಅಂತ ₹1 ಹೆಚ್ಚಿಗೆ 3 ತಿಂಗಳ ಕಾಲ ಮಾಡಿದ್ವಿ. ಇದು ನಿಜವಾಗ್ಲೂ ಇದರ ಸದುಪಯೋಗನ ಎಲ್ಲ ಹಾಲು ಉತ್ಪಾದಕ ರೈತ ಬಂಧುಗಳು ಪಡ್ಕೋಬೇಕು. ಈ ಒಂದು ಹೆಚ್ಚಿಗೆ ಆಗಿರ್ತಕ್ಕಂಥದ್ದು ಮತ್ತು ಏನು ಇವತ್ತು ಇದಾಗಿದೆಯೋ ಇದು ಮಾನ್ಯ ಸುಧಾಕರ್ ಸಾಹೇಬರು ಕೂಡ ನಮಗೆ ಹೆಚ್ಚಿನ ಒಂದು ಬೆಂಬಲ ಕೊಟ್ಟು ನಮಗೆ ಒಂದು ಒಳ್ಳೆ ಇದರಲ್ಲಿ ನೀವು ರೈತರಿಗೆ ಅನುಕೂಲ ಮಾಡಿ ಅಂತ ಅವರ ಒಂದು ನಿರ್ದೇಶನ ಇದ್ರ ಮೇಲೆ ನಾವು ಇದನ್ನು ಮಾಡಿದ್ವಿ. ಮುಂದೆ ಕೂಡ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಈ ಸಂಸ್ಥೆನ ಮುನ್ನಡೆಸ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ಮತ್ತು ಎಲ್ಲ ಚಿಕ್ಕಬಳ್ಳಾಪುರ ಜನತೆಗೆ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ನಾನು ₹35.40 ಇತ್ತು. ಸೊ ಇವತ್ತೇನು ನಿನ್ನೆಯಿಂದ ನಾವು ₹1 ದರ ಜಾಸ್ತಿ ಮಾಡಿರೋದ್ರಿಂದ ₹36.40 ಆಗುತ್ತೆ. ಜೊತೆಗೆ ಸರ್ಕಾರದಿಂದ ಪ್ರೋತ್ಸಾಹಧನ ಅಂತ ₹5 ಬರುತ್ತೆ. ಒಟ್ಟಾರೆಯಾಗಿ ₹41.40 ನಮಗೆ ನಮ್ಮ ಹಾಲು ಉತ್ಪಾದಕರಿಗೆ ಈ ಒಂದು ದರ ದೊರೆಯುತ್ತದೆ. ರಾಜ್ಯದ ವಿವಿಧ ಮಂಡಳಿ ಎಷ್ಟು ಕೊಡ್ತಾರೆ? ಸೊ ನಾವು ನನಗೆ ಗೊತ್ತಿದ್ದಾಗೆ ಬೇರೆ ಬೇರೆಯವರು ಬೇರೆ ಬೇರೆ ದರಗಳಿದ್ದಾವೆ. ನಾವು ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಬಿಟ್ಟರೆ ನಾವೇನೇ ಅನಿಸುತ್ತೆ, ಇಲ್ಲಾಂದರೆ ಇನ್ಯಾರೋ ಒಂದು ಅಥವಾ 2ನೇ ಅಥವಾ 3ನೇ ಸ್ಥಾನದಲ್ಲಿ ನಾವು ಮೇಲೆ ಇದ್ದೀವಿ. ನಾವು ಹೊಸ ಒಕ್ಕೂಟ ಆದರೂ ಕೂಡ ನಾವು ಎಲ್ಲ ಹಾಲು ಒಕ್ಕೂಟಗಳಿಗೆ ಇವತ್ತು ಕಾಂಪೀಟ್ ಮಾಡಿ ನಾವು ದರ ರೈತರು ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮಲ್ಲಿ ದಿನವೈ ಸುಮಾರು 5 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗ್ತಾಯಿದೆ. ಈ 5 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗೋದ್ರಿಂದ ನಾವು ಪ್ರತಿದಿನ ಉತ್ಪಾದಕರಿಗೆ 5 ಲಕ್ಷ ಹೆಚ್ಚಿಗೆ ಪಾಸ್ ಆನ್ ಮಾಡ್ತೀವಿ. ಒಂದು ತಿಂಗಳಿಗೆ ಸುಮಾರು 1.5 ಕೋಟಿಯಷ್ಟು ಹೆಚ್ಚಿಗೆ ನಮ್ಗೆ ಹೊರೆ ಆಗ್ತದೆ. ಜೊತೆಗೆ 3 ತಿಂಗಳಿಗೆ ಸೇರಿಸಿ ಆದರೆ 4.25 ಕೋಟಿಯಷ್ಟು ದುಡ್ಡು ಹೊರೆ ಆಗ್ತದೆ. ಆದರೂ ಕೂಡ ರೈತರ ಹಿತದೃಷ್ಟಿ ಜೊತೆಗೆ ಇವತ್ತು ರೈತರ ಹಿತದೃಷ್ಟಿ ಮತ್ತು ಒಕ್ಕೂಟದ ಹಿತದೃಷ್ಟಿ ಇವತ್ತು ನಮ್ಗೆ ಹಾಲು ಏನಿವತ್ತು ಶೇಖರಣೆ ಆದ ಹಾಗೆ ಸಸ್ಟೈನ್ ಆಗಬೇಕು. ಜೊತೆಗೆ ರೈತರಿಗೆ ಒಳ್ಳೆಯ ದರ ಸಿಗಬೇಕು, ಅವರ ರಾಸುಗಳಿಗೆ ಮೇವು ಮತ್ತು ಪಶುಹಾರ ಬಳಕೆಗೆ ಅನುಕೂಲ ಆಗ್ತದೆ. ಅದರ ದೃಷ್ಟಿಯಿಂದ ಇವತ್ತು ನಾವು ಈ ಒಂದು ಕಾರ್ಯನ ಹೊರೆಯಾದರೂ ಕೂಡ ರೈತರಿಗೆ ನಾವು ಈ ಒಂದು ಅನುಕೂಲ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. 3,90,000ದಿಂದ 4 ಲಕ್ಷ ಪ್ರಾರಂಭ ಆದಾಗಿತ್ತು. ಈಗ ಸರಾಸರಿ 5 ಲಕ್ಷ ಲೀಟ್ರ್ ಹಾಲು ಶೇಖರಣೆ ಆಗ್ತಾ ಇದೆ. ಸುಮಾರು 5ರಿಂದ 6% ಹಾಲು ಶೇಖರಣೆ ಗ್ರೋತ್ ಆಗಿದೆ. ಜೊತೆಗೆ ಮಾರುಕಟ್ಟೆ ಕೂಡ ನಮಗೆ 8% ಮಾರುಕಟ್ಟೆ ಗ್ರೋತ್ ಕೂಡ ಇದೆ. ಹಾಲು ಮತ್ತು ಮೊಸರನ್ನ ನಾವು ನೇರವಾಗಿ ಪಾಕೆಟ್ ಮುಖಾಂತರ ಮಾರ್ತಾ ಇರ್ತಕ್ಕಂಥ ಸುಮಾರು 8% ಅದು ಕೂಡ ನಮಗೆ ಗ್ರೋತ್ ಬೆಳವಣಿಗೆ ಇದೆ. ಈಗ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಸಿ ಸುಧಾಕರ್ ಸಾಹೇಬರು ಈಗ ಪ್ರಸ್ತುತ ಇರ್ತಕ್ಕಂಥ 15 ಎಕರೆ ಜಾಗಕ್ಕೆ ಹೊಂದಿಕೊಂಡಂತೆ ಅದ್ರಿಗೆ ಅಟ್ಯಾಚ್ ಆಗಿ ಸರ್ಕಾರದಿಂದ ಉಚಿತವಾಗಿ ಅಂದರೆ ಹಾರ್ಟಿಕಲ್ಚರ್ ಜಾಗನ 9 ಎಕರೆ 15 ಗುಂಟೆನ ನಮಗೆ ಈಗ ಆಲ್ರೆಡಿ ನಮಗೆ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನೆಲ್ಲ ಹಸ್ತಾಂತರಿಸಿದ್ದಾರೆ. ಜೊತೆಗೆ ನಾವು ಆ ಒಂದು ಏನು ನಮಗೆ ಹೊಸದಾಗಿ ಕೊಡಿಸಿರ್ತಕ್ಕಂಥ ಜಾಗಕ್ಕೆ ನಾವು ಫೆನ್ಸಿಂಗ್ ಕೂಡ ಮಾಡ್ಕೊಂಡಿದ್ದೀವಿ. ಈಗ ಆಲ್ರೆಡಿ ನಾವು DPR ಸಿದ್ಧಪಡಿಸಿದ್ದೀವಿ.
ಈ ಥರ ನಮ್ಮದು ಪ್ಯಾಕಿಂಗ್ ಘಟಕ ಮಾಡಲಿಕ್ಕೆ ಅಂತ ಆ DPR ಎಲ್ಲ ಇಲಾಖೆಯ ಅನುಮೋದನೆಗೆ ಪಡೆದು ಮುಂದೆ ಆಡಳಿತ ಮಂಡಳಿ ಬರ್ತಾ ಇದೆ ಹತ್ತಿರದಲ್ಲೇ. ಅದರ ಮುಖಾಂತರ ನಾವು ಟೆಂಡರ್ ಮಾಡಿ ಆ ಒಂದು ಪ್ಯಾಕಿಂಗ್ ಘಟಕ 1 ವರ್ಷದಲ್ಲಿ ಮುಗಿಸ್ಲಿಕ್ಕೆ ನಾವೆಲ್ಲ ಒಂದು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ. ಈಗ ಆಲ್ರೆಡಿ ನಾವು 13 ಚುನಾಯಿತ ಪ್ರತಿನಿಧಿಗಳಿರ್ತಕ್ಕಂಥದ್ದು, ಜೊತೆಗೆ ಒಂದು ಸರ್ಕಾರದ ನಾಮಿನಿ ಮತ್ತು ಅಫಿಷಿಯಲ್ಸ್ ಬಾಡಿ 4, ಒಟ್ಟು 18 ಕ್ಷೇತ್ರಗಳಿರ್ತದೆ. ಬಟ್ ಚುನಾಯಿತ ಕ್ಷೇತ್ರಗಳು 13 ಇರ್ತದೆ. ಈಗ ಆಲ್ರೆಡಿ ನಮ್ಮದು ಫೆಬ್ರವರಿ 1ನೇ ತಾರೀಕಿಗೆ ನಮ್ಮದು ಚುನಾವಣೆ ಡೇಟ್ ನಿಗದಿಯಾಗಿದೆ. ಇದಕ್ಕೆ ಸಂಬಂಧಿಸಿದಂಗೆ ನಾವು ಕರಡು ಮತದಾರರ ಪಟ್ಟಿನ ಈಗ ಆಲ್ರೆಡಿ ನಮ್ಮೆಲ್ಲ ವೆಬ್ಸೈಟ್ ಜಾಲತಾಣ ಮತ್ತು ನಮ್ಮೆಲ್ಲ ಶಿಬಿರ ಕಚೇರಿ, DC ಆಫೀಸ್, ನೋಟಿಸ್ ಬೋರ್ಡು ಎಲ್ಲ ಕಡೆ ಕೂಡ ನಾವೀಗ ಅದರಲ್ಲಿ ಪ್ರಕಟಣೆ ಮಾಡಿದ್ವಿ. ಸೊ 7ನೇ ತಾರೀಕು ತನಕ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಅದಕ್ಕೆ ಸಂಬಂಧಿಸಿದಂಗೆ ನಾವು ಕಾಲ್ ಮಾಡಿದ್ದು ಅಬ್ಜೆಕ್ಷನ್ಸ್ ಏನಿದ್ರೆ ಕೊಡಿ ಅಂತ. 7ನೇ ತಾರೀಕು ಆದಮೇಲೆ ಏನು ಅಬ್ಜೆಕ್ಷನ್ಸ್ ಬಂದಿದ್ರೆ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಕ್ಲಿಯರ್ ಮಾಡ್ತೀವಿ. ತದನಂತರ 10ನೇ ತಾರೀಕು 11ನೇ ತಾರೀಕು ಒಳಗಡೆ ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿಗಳಾದಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಫೈನಲ್ ಲಿಸ್ಟ್ನ ಅಪ್ರೂವಲ್ ಮಾಡ್ಕೊಂಡು ನಾವು ಫೈನಲ್ ಲಿಸ್ಟ್ ಅನೌನ್ಸ್ ಮಾಡಿ ಮೋಸ್ಟ್ಲಿ 12, 13 ಆದಮೇಲೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹೊರಡಿಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ನಮಗೆ ಚುನಾವಣಾಧಿಕಾರಿಗಳಾಗಿ ನಮ್ಮ ಅಡಿಷನಲ್ ADC ಸಾಹೇಬರು ಆಯ್ಕೆ ಆಗಿದ್ದಾರೆ, ಅವರೇ ಇದ್ದಾರೆ ನಮಗೆ. ನಮ್ಮದು ಚುನಾವಣೆನ ಫೆಬ್ರವರಿ 1ನೇ ತಾರೀಕು ನಾವು ನಡೆಸ್ಕೊಡ್ತೀವಿ.